ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಿ. ಇಂದು ಉತ್ತರ ನಕ್ಷತ್ರ. ಸೂರ್ಯ ಇದೀಗ ನೆತ್ತಿಯ ಮೇಲೆ ಬಂದಿದ್ದಾನೆ. ಅದೇ ಅಭಿಜನ್ ಮುಹೂರ್ತ. ಶ್ರೀರಾಮ ಇಟ್ಟಂತಹ ಮುಹೂರ್ತ ಅದು ವಿಜಯದ ಮುಹೂರ್ತವೇ. ಶ್ರೀರಾಮ ಸಮಸ್ತ ವಾನರ ಸೈನ್ಯದೊಂದಿಗೆ ವಿಜಯ ಯಾತ್ರೆ ಹೊರಟಿದ್ದಾನೆ. ಇವರುಗಳ ಪ್ರಯಾಣದ ಮಾರ್ಗವನ್ನೆಲ್ಲ ಸೇನಾಧಿಪತಿ ನೀಲ ವ್ಯವಸ್ಥಿತವಾಗಿ ಆ ಮಾರ್ಗಸೂಚಿಯನ್ನು ವಿವರಿಸಿದ್ದಾನೆ. ದಾರಿಯ ಮಧ್ಯೆ ವಾನರರಿಗೆಲ್ಲ ಸಮೃದ್ಧವಾಗಿ ಫಲಮೂಲಗಳು ಸಿಕ್ಕಬೇಕು, ಕುಡಿಯಲು ಒಳ್ಳೆಯ ನೀರು ಸಿಕ್ಕಬೇಕು, ವಾನರರಿಗೆ ತುಂಬ ಪ್ರಿಯವಾದಂತಹ ಜೇನುತುಪ್ಪ ಸಿಕ್ಕಬೇಕು. ಅಂತಹ ಮಾರ್ಗವನ್ನು ಆಯ್ಕೆ ಮಾಡಿ ಈ ವಾನರರೆಲ್ಲ ಆ ಮಾರ್ಗದಲ್ಲಿ ಹೋಗುವಂತೆ ಮಾಡ್ತಾ ಇದ್ದಾನೆ. ಕೆಲವು ವಾನರನ್ನೆಲ್ಲ ಮುಂದೆ ಕಳಿಸಿದ್ದಾನೆ. ಮುಂದೆ ಸಿಕ್ಕುವಂತಹ ನೀರು, ಕಾಡು, ಗಿಡ, ಮರಗಳನ್ನೆಲ್ಲ ಪರೀಕ್ಷೆ ಮಾಡಲು ಅವರನ್ನು ಕಳಿಸಿರ್ತಾನೆ. ಏನಾದರೂ ರಾಕ್ಷಸರು ಮಧ್ಯೆ ಕೂತಿರ್ತಾರಾ, ಅವರೇನಾದರೂ ನೀರಿಗೆ ವಿಷವನ್ನು ಬೆರೆಸ್ಬಿಟ್ಟಿರ್ತಾರಾ, ಅದನ್ನೆಲ್ಲ ಪರೀಕ್ಷೆ ಮಾಡೋದಕ್ಕೋಸ್ಕರ ಕೆಲವು ವಾನರರನ್ನು ಮುಂದೆ ಕಳಿಸಿರ್ತಾನೆ. ಎಲ್ಲ ಸುಗ್ರೀವನ ವ್ಯವಸ್ಥೆ ಇದು, ಅದ್ಭುತವಾದಂಥ ವ್ಯವಸ್ಥೆ. ಮಧ್ಯೆ ಎಲ್ಲಾದರೂ ರಾಕ್ಷಸರು ಅಡಕ್ಕೆ ಕೂತ್ಕೊಂಡಿದ್ರೆ ಅದರ ಸುಳಿವನ್ನು ಹಿಂದಿನ ವಾನರ ಸೈನ್ಯಕ್ಕೆ ಕೊಡಬೇಕು. ಅದಕ್ಕೆ ಕೆಲವು ವಾನರನ್ನೆಲ್ಲ ನಿಯುಕ್ತಿ ಮಾಡಿರ್ತಾನೆ. ದುರ್ಬಲರಾದಂತಹ ಕೆಲವು ವಾನರರನ್ನು ನೀವೆಲ್ಲ ಕಿಷ್ಕಿಂದೆಯಲ್ಲೇ ಇರಿ, ನೀವು ಯುದ್ಧಕ್ಕೆ ಬರಬೇಡಿ ಅಂಥೇಳಿ ಅವ್ರನ್ನ ಕಿಷ್ಕಿಂದೆಯಲ್ಲೇ ಇರಿಸ್ಬಿಟ್ಟಿದ್ದಾನೆ. ಕೆಲವು ವಾನರು ಬಲಭಾಗದಲ್ಲಿ ಬರಬೇಕು, ಮತ್ತು ಕೆಲವು ವಾನರು ಎಡಭಾಗದಲ್ಲಿ ಬರಬೇಕು. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವಾನರರ ಸೈನ್ಯ ಹೊರಟಿದೆ. ಕಲ್ಪನೆ ಮಾಡ್ಕೊಳ್ಳಿ ಹೇಗಿರಬೇಕು. ಮಧ್ಯೆ ಶ್ರೀರಾಮ ಹನುಮಂತನ ಹೆಗಲ ಮೇಲೆ ಕುಳಿತು, ಇಂದ್ರ ಹೇಗೆ ಐರಾವತದ ಮೇಲೆ ಕುಳಿತು ಹೋಗ್ತಾನೋ ಹಾಗೆ ಹೋಗ್ತಾ ಇದ್ದಾನೆ. ಅವನ ಹಿಂದೆ ಅಂಗದನ ಹೆಗಲ ಮೇಲೆ ಲಕ್ಷ್ಮಣ ಕುಳಿತಿದ್ದಾನೆ. ಮುಂದೆ ರಾಮ, ಹಿಂದೆ ಲಕ್ಷ್ಮಣ, ಅದರ ಹಿಂದೆ ಸೈನ್ಯ, ಮುಂದೆ ಲಕ್ಷ ಲಕ್ಷ ವಾನರ ಸೈನ್ಯ. ಹೇಗಿರಬೇಕು ನೋಡಿ. ಈ ಎಲ್ಲ ಸೈನ್ಯದ ವ್ಯವಸ್ಥೆಯನ್ನು ಜಾಂಬುವಂತ ಮಾಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ, ಸೂಚನೆಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ವಾನರರೆಲ್ಲ ಅತ್ಯಂತ ಯುದ್ಧೋತ್ಸಾಹದಿಂದ ಮುಂದೆ ಮುಂದೆ ಸಾಗ್ತಾ ಇದ್ದಾರೆ. ಎಲ್ಲ ವಾನರರು ಸಿಂಹನಾದ ಮಾಡ್ತಾ ಇದ್ದಾರೆ. ಮಧ್ಯೆ ಸಿಕ್ಕಿದಂಥ ಹಣ್ಣು ಹಂಪಲುಗಳನ್ನು ಯಥೇಚ್ಛ ತಿಂತಾ ಇದ್ದಾರೆ. ಈ ಎಲ್ಲ ಸೈನ್ಯಕ್ಕೆ ಮುಖ್ಯ ಸಚೇತಕ ಶತಬಲಿ ಅಂತ ವಾನರ. ಅವನು 10 ಕೋಟಿ ವಾನರರ ಜೊತೆ ಹೋಗ್ತಾ ಇದ್ದಾನೆ. ಶ್ರೀರಾಮ ಎಲ್ಲ ವಾನರರಿಗೆ ಸೂಚನೆ ಇಡ್ತಾ ಇದ್ದಾನೆ. ನೋಡಿ, ಯಾರು ಯಾರಿಗೂ ತೊಂದರೆ ಕೊಡಬಾರ್ದು. ಮಾರ್ಗ ಮಧ್ಯೆ ಹಳ್ಳಿ ಸಿಕ್ಕಲಿ, ಗ್ರಾಮ ಸಿಕ್ಕಲಿ, ಜನ ಸಿಕ್ಕಲಿ, ಅವ್ರಿಗೇನು ತೊಂದರೆ ಕೊಡಬಾರ್ದು. ನಾವು ನೇರವಾಗಿ ಹೋಗ್ತಾ ಇರಬೇಕು ಅಂತ ರಾಮ ವಾನರರಿಗೆಲ್ಲ ಸೂಚನೆ ಕೊಡ್ತಾ ಇದ್ದಾನೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ, ಒಳ್ಳೆಯ ಶುಭ ಶಕುನಗಳೆಲ್ಲ ಆಗ್ತಾ ಇದೆ. ಇಡೀ ಸೈನ್ಯದ ಹಿಂದೆ ಶೀತಲವಾದಂಥ ಗಾಳಿ ಬೀಸ್ತಾ ಇದೆ. ಮೃಗ ಪಕ್ಷಿಗಳೆಲ್ಲ ಆನಂದವಾಗಿ ಶಬ್ದ ಮಾಡ್ತಾ ಇದೆ. ಆಕಾಶದಲ್ಲಿ ನಕ್ಷತ್ರ ಮಂಡಲ ಪ್ರಕಾಶಮಾನವಾಗಿದೆ. ಅದರಿಂದ ನಮಗೆ ಜಯ ಖಚಿತ ಅಂತ ಲಕ್ಷ್ಮಣ ಹೇಳ್ತಾನೆ. ರಾಮ ಹೇಳ್ತಾನೆ, ಸಂಜೆ ಆಗ್ತಾ ಬಂದಿದೆ, ಈಗ ನಾವೆಲ್ಲ ವಿಶ್ರಾಂತಿ ತಗೊಳ್ಳೋಣ ಅಂಥೇಳಿ ರಾಮ ಲಕ್ಷ್ಮಣರು ಸಂಧ್ಯಾ ಕಾರ್ಯವನ್ನು ಅಲ್ಲಿ ನೆರವೇರಿಸ್ತಾರೆ. ಇತ್ತ ಲಂಕೆಯಲ್ಲಿ ಹನುಮಂತ ಮಾಡಿದಂತಹ ಕೆಲಸಗಳನ್ನೆಲ್ಲ ನೋಡಿ ತಿಳಿದು ರಾವಣ ತುಂಬ ದುಃಖಿತನಾಗ್ಬಿಡ್ತಾನೆ. ಅವನಿಗೆ ತುಂಬ ನಾಚಿಕೆ ಆಗೋಯಿತು, ತುಂಬ ಅವಮಾನ ಆಗೋಯಿತು. ತಲೆ ತಗ್ಗಿಸಿ ಕುಳಿತಿದ್ದಾನೆ. ಒಂದು ವಾನರ ನಮಗೂ ಗೊತ್ತಾಗದಂತೆ ಇಡೀ ಲಂಕೆಯನ್ನು ಸರ್ವನಾಶ ಮಾಡಿಬಿಡ್ತಲ್ಲ,
ನನ್ನ ಕಾರ್ಯಪಡೆ ಏನಾಯಿತು, ನನ್ನ ಶಕ್ತಿ ಎಲ್ಲಿ ಹೋಯಿತು, ನನ್ನ ಮಂತ್ರಿಗಳೆಲ್ಲ ಏನಾದರು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಎಲ್ಲ ಮಂತ್ರಿಗಳನ್ನು ತುರ್ತಾಗಿ ಸಭೆ ಕರೀತಾನೆ, ಮಂತ್ರಾಲೋಚನೆ ಸಭೆಯನ್ನು ಮಾಡ್ತಾನೆ, ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾನೆ. ಅದಕ್ಕೆ ಕೆಲವು ರಾಕ್ಷಸರು ಹೇಳ್ತಾರೆ, ಈಗಲೇ ನಾವು ಹೋಗಿ ರಾಮನ ಜೊತೆ ಯುದ್ಧ ಮಾಡಿ ಅವನ್ನ ಸಂಹಾರ ಮಾಡಬೇಕು, ಇಲ್ಲದೆ ನಮ್ಮ ಮಾನ ಉಳಿಯೋದಿಲ್ಲ ಅಂತ ಹೇಳ್ತಾನೆ. ನಾವು ಯಾಕೆ ಹೆದರಬೇಕು ವಾನರರಿಗೆ, ನಮ್ಮ ಶಕ್ತಿ ಏನು ಕಮ್ಮಿ ಇದೆ ಅಂತ ಮಂತ್ರಿಗಳೆಲ್ಲ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ರಾವಣನಿಗೆ ಹಿತವಾಗುವಂತಹ ಸಲಹೆಗಳನ್ನೇ ಕೊಡ್ತಾ ಇದ್ದಾರೆ. ನಾವು ಯುದ್ಧ ಮಾಡಬೇಕು, ರಾಮನ ಜೊತೆ ಯುದ್ಧ ಮಾಡಬೇಕು ಅನ್ನೋವಂಥ ಸಲಹೆಯನ್ನೇ ಎಲ್ಲ ರಾಕ್ಷಸರು ಕೊಡ್ತಾ ಇದ್ದಾರೆ. ಈ ಮಧ್ಯೆ ವಿಭೀಷಣ ಎದ್ದು ನಿಂತ್ಕೊಂಡ. ಅವನು ಧರ್ಮಾತ್ಮ, ಅನೇಕ ರೀತಿಯ ರಾಜನೀತಿಗಳನ್ನೆಲ್ಲ ತಿಳಿದವನು. ಅವನು ಶತ್ರುವಿನ ಬಲವನ್ನು ನಾವು ತಿಳ್ಕೊಳ್ಬೇಕು. ರಾಮನ ಜೊತೆ ನಮಗೆ ಯಾಕೆ ಯುದ್ಧ, ರಾಮ ನಮಗೆ ಏನು ತೊಂದರೆ ಮಾಡಿದ್ದಾನೆ, ನಾವೇ ಅಲ್ವಾ ಅವನಿಗೆ ತೊಂದರೆ ಮಾಡಿರೋದು. ರಾಮನ ಪತ್ನಿಯನ್ನು ನೀನು ಅಪಹರಿಸ್ಕೊಂಡು ಬಂದುಬಿಟ್ಟಿಯಲ್ಲ, ಅದು ತಪ್ಪಲ್ವಾ, ಅದು ಅಪರಾಧ ಅಲ್ವಾ, ನೀನು ಮಾಡಿದ್ದು ಅಕ್ಷಮ್ಯ ಅಪರಾಧ. ಈಗಲೂ ಕಾಲ ಮಿಂಚಿಲ್ಲ ರಾವಣ, ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬಿಡು, ಆಗ ನಾವೆಲ್ಲ ಉಳಿತೇವೆ ಅಂತ ವಿಭೀಷಣ ರಾವಣನಿಗೆ ಹೇಳ್ತಾನೆ. ಹಿಂದೆ ಶೂರ್ಪನಖಿ ಹೇಳುವಂಥ ಮಾತು, ವಿಭೀಷಣಸ್ತು ಧರ್ಮಾತ್ಮ, ಅವನು ಧರ್ಮಾತ್ಮ ಅಂತ ವಿಭೀಷಣ ಹೇಳ್ತಾಳೆ. ನತು ರಾಕ್ಷಸ ಚೇಷ್ಟಿತಃ ಅಂತಲೂ ಹೇಳ್ತಾಳೆ. ಆಗಿನಿಂದ ರಾಮನಿಗೆ ಈ ವಿಭೀಷಣನನ್ನು ನೋಡಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಬಂದುಬಿಟ್ಟಿರುತ್ತೆ. ಆಗ ಅವನಲ್ಲಿ ಚೂರು ರಾಕ್ಷಸ ಬುದ್ಧಿ ಇಲ್ಲ, ಧರ್ಮ ಬುದ್ಧಿನೇ ಅವನಿಗಿದೆ. ಅವನು ಬ್ರಹ್ಮದೇವನಿಂದ ವರ ಪಡೆದಿರ್ತಾನೆ. ಎಷ್ಟೇ ದೊಡ್ಡ ಆಪತ್ತಿನಲ್ಲಿ ನಾನು ಸಿಕ್ಕಾಕೊಂಡ್ರೂ ನನ್ನ ಬುದ್ಧಿ ಧರ್ಮದಲ್ಲಿಯೇ ಇರಲಿ, ಧರ್ಮದಲ್ಲಿಯೇ ಸ್ಥಿರವಾಗಿರಲಿ ಅಂತ ಬ್ರಹ್ಮನಿಂದ ವರ ಪಡೆದಿರ್ತಾನೆ. ಅವನು ಮತ್ತೊಮ್ಮೆ ರಾವಣನಿಗೆ ಹೇಳ್ತಾನೆ, ಅಣ್ಣ ನೋಡು, ಸೀತೆ ಇಲ್ಲಿಗೆ ಬಂದ ಮೇಲೆ ನಮಗೆ ಅನೇಕ ಕೇಡುಗಳಾಗಿದೆ. ಮುಂದಿನ ಅನರ್ಥಗಳನ್ನೆಲ್ಲ ನಾವು ತಪ್ಪಿಸೋಣ, ನಮಗೆ ಯುದ್ಧ ಬೇಡ. ನಾನು ನಿನ್ನ ಹಿತಕ್ಕಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ರಾಕ್ಷಸ ಕುಲ ಉಳಿಬೇಕು, ರಾಮನ ಜೊತೆ ನಾವು ಸಖ್ಯ ಮಾಡಿಕೊಳ್ಳೋಣ, ಸೀತಾದೇವಿಯನ್ನು ರಾಮನಿಗೆ ಅರ್ಪಿಸ್ಬಿಡೋಣ ಅಂತ ಹೇಳ್ತಾನೆ. ಆದರೆ ರಾವಣ ವಿಭೀಷಣನ ಯಾವ ಮಾತನ್ನು ಕೇಳುವಂಥ ಸ್ಥಿತಿಲಿರೋದಿಲ್ಲ. ವಿಭೀಷಣ ಒಬ್ಬ ಬಿಟ್ಟು ಎಲ್ಲ ಮಂತ್ರಿಗಳು, ಎಲ್ಲ ರಾಕ್ಷಸರು, ಇಂದ್ರಜಿತ್ತು, ಕುಂಭಕರ್ಣ ಎಲ್ಲರೂ ರಾವಣನಿಗೆ ಹಿತವಾಗುವಂತಹ ಮಾತನ್ನೇ ಹೇಳಿಬಿಟ್ಟಿರ್ತಾರೆ. ವಿಭೀಷಣ ಒಬ್ಬ ಮಾತ್ರ ಅಪ್ರಿಯವಾದಂತಹ ಮಾತನ್ನು ಹೇಳ್ತಾನೆ. ರಾವಣನಿಗೆ ತುಂಬ ಕೋಪ ಬಂತು. ವಿಭೀಷಣನನ್ನು ನೀನೊಬ್ಬ ಅಧಿಕ ಪ್ರಸಂಗಿ ಅಂತ ಕರೀತಾನೆ, ನೀನೊಬ್ಬ ದ್ರೋಹಿ ಅಂತ ಕರೀತಾನೆ. ನೋಡು, ನೀನು ನನಗೆ ತಮ್ಮನಾಗಿಲ್ಲದೆ ಇದ್ದರೆ ನಿನ್ನ ತಲೆಯನ್ನು ಈಗಲೇ ಕತ್ತರಿಸ್ತಾ ಇದ್ದೆ ಅಂತಾನೆ, ನೀನು ನಮ್ಮ ಕುಲಕ್ಕೆ ಮಣ್ಣು ಹಾಕಿದೆ ಅಂತಾನೆ. ಅನೇಕ ರೀತಿಯಲ್ಲಿ ಅವಮಾನ ಮಾಡ್ತಾನೆ. ಕೊನೆಗೆ ರಾವಣ ತನ್ನ ಪೀಠದಿಂದ ಎದ್ದು ಬಂದು ವಿಭೀಷಣನ್ನು ಎಡಗಾಲದಿಂದ ಒದ್ದು ಬಿಡ್ತಾನೆ. ಎಂಥ ಅವಮಾನ ನೋಡಿ. ಆದರೂ ವಿಭೀಷಣ ಸ್ವಲ್ಪನೂ ಕೋಪಿಸ್ಕೊಳ್ಳೋದಿಲ್ಲ. ಮತ್ತೆ ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ಅಣ್ಣ ನೋಡು, ನಿನಗಿಷ್ಟವಾದಂತಹ ಅಹಿತವನ್ನೇ ನುಡಿಯುವಂಥ ಪುರುಷರು ಸುಲಭವಾಗಿ ಸಿಗ್ತಾರಪ್ಪ. ಅಪ್ರಿಯವೆನಿಸಿದಂಥ ಹಿತವನ್ನು ಹೇಳುವಂಥವ್ರು ನನ್ನಂಥವರು ದೊರೆಯೋದು ಕಷ್ಟ. ಸುಲಭಾಹ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಅಪ್ಪ, ನಾನು ನಿನಗೆ ಹಿತವಾದ ಮಾತು ಹೇಳ್ತಾ ಇದ್ದೀನಿ. ಇದು ಅಪ್ರಿಯವಾಗಿ ನೀ ಈಗ ತೋರ್ಬೋದು, ಮುಂದೆ ಪ್ರಿಯವಾಗುತ್ತೆ. ನನ್ನ ಮಾತನ್ನು ಕೇಳು. ನಾನು ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ರಾಕ್ಷಸ ಕುಲ ಉದ್ಧಾರ ಆಗೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಲಂಕೆ ಉಳಿಯೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ರಾವಣ ಅಂತ ಪರಿಪರಿಯಾಗಿ ರಾವಣನಿಗೆ ಹೇಳ್ತಾನೆ. ಆದರೂ ರಾವಣ ಈ ಯಾವ ಮಾತನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ಕೊನೆಗೆ ಇನ್ನೇನು ಪ್ರಯೋಜನ ಇಲ್ಲ ಅಂಥೇಳಿ ನಾನು ನಿನ್ನನ್ನು ಅನೇಕ ರೀತಿಯಲ್ಲಿ ರಕ್ಷಿಸಲು ಪ್ರಯತ್ನ ಮಾಡಿದೆ, ಸಾಧ್ಯ ಆಗಲಿಲ್ಲ. ಇನ್ನು ನಿನ್ನನ್ನು ನೀನೇ ರಕ್ಷಿಸ್ಕೋ. ನಿನ್ನನ್ನು, ನಿನ್ನ ಊರನ್ನು, ನಿನ್ನ ರಾಜ್ಯವನ್ನು
ಎಲ್ಲವನ್ನ ಬಿಟ್ಟು ನೋಡು ಈಗಲೇ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಭೀಷಣ ಆಕಾಶಕ್ಕೆ ಹಾರಿದ. ಅಂತರಿಕ್ಷಗತ ಶ್ರೀಮಾನ್ ಅಂತಾರೆ ವಾಲ್ಮೀಕಿ ಮಹರ್ಷಿಗಳು. ಶ್ರೀಮಾನ್ ಅನ್ನುವಂಥ ಶಬ್ದವನ್ನು ಅಲ್ಲಿ ಉಪಯೋಗಿಸಿದ್ದಾರೆ. ಅಂದರೆ ರಾಮ ಕೈಂಕರ್ಯಕ್ಕಾಗಿ ಅವರ ಹೊರಟ ವಿಭೀಷಣ ಶ್ರೀಮಾನ್ ಆಗ್ತಾನೆ. ವಿಭೀಷಣ ತನ್ನ ಪತ್ನಿ ಸುರಮೆಯನ್ನು, ಅನಲೆ ತ್ರಿಜಡೆ ಪುತ್ರಿಯನ್ನು ತ್ಯಜಿಸಿ ಅನಲ, ಶರಭ, ಸಂಪಾತಿ, ಪ್ರಜಸರ ಈ 4 ಜನ ಅನುಸರರನ್ನು ಜೊತೆಯಲ್ಲಿ ಕರ್ಕೊಂಡು ತನ್ನ ಮಾಯಾಶಕ್ತಿಯಿಂದ ಸಮುದ್ರವನ್ನು ಹಾರಿ ಇತ್ತ ಶ್ರೀರಾಮನ ಶಿಬಿರದ ದ್ವಾರಕ್ಕೆ ಬಂದಿಳಿತಾನೆ. ನಾಳೆ ಮುಂದಿನ ರಾಮಕಥೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ ಸೀಮಾ